ಬಾಲ್ಕಿ ತಾಲೂಕಿನ ಹಲ್ಬರ್ಗಾ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು. ಏನು ಸಿದ್ದರಾಮೇಶ್ವರ 13ನೇ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದು ಸಂಭ್ರಮ ಹಬ್ಬದ ವಾತಾವರಣ ಏನನ್ನ ಮನೆ ಮಾಡ್ಯದ ನೋಡ್ಬೋದು ನೀವು. ಮೆರವಣಿಗೆಯಲ್ಲಿ ತಾಯಂದಿರು ಕುಂಭ ಕಳಸನ್ನ ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಹಲ್ಬರ್ಗಾ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ನಡೀತಾ ಇದ್ದಂತ ಈ ಒಂದು ಜಾತ್ರಾ ಮಹೋತ್ಸವ ನೋಡ್ಬೋದು ನೀವು. ಮುದ್ದಾದ ಮಕ್ಕಳು ತಲೆ ಮೇಲಿನ ಕಳಸನ್ನ ಹೊತ್ಕೊಂಡು ಅದ್ದೂರಿ ಏನದಂದ್ರ ಜಾತ್ರಾ ಮಹೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಪೂಜ್ಯ ಶ್ರೀ ಹವಗಿಲಿಂಗೇಶ್ವರ ಶಿವಾಚಾರ್ಯರಿದ್ದಾರ. ಹಿಂದ್ಗಡೆ ನೋಡ್ಬೋದು ನೀವು ಈಗಾಗಲೇ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಕೋಡಿ ಮಠದ ಸ್ವಾಮೀಜಿಗಳಿದ್ದಾರೆ. ಅದೇ ರೀತಿ ಹುಲ್ಸೂರು ಶಿವಾನಂದ ಮಹಾ ಸ್ವಾಮೀಜಿಗಳು ಕೂಡ ಇದ್ದಾರೆ. ಟೋಟಲಿ ಹಲ್ಬರ್ಗಾ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಜನಸಾಗರ ತಾಯಂದಿರು ಮಹಿಳೆಯರು ಆ ಸೈಡ್ ಕೂಡ ನೋಡ್ಬೋದು ನೀವು. ಸಾಕಷ್ಟು ಏನಂದ್ರ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಪೂಜ್ಯ ಶ್ರೀ ಏನಂದ್ರ ಹವಗಿಲಿಂಗೇಶ್ವರ ಸ್ವಾಮೀಜಿಗಳಿದ್ದಾರ. ಸರ್ ಅಪ್ಪೋರೆ, ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ಹಬ್ಬದ ವಾತಾವರಣವೇ ಏನಂದ್ರ ಹಲ್ಬರ್ಗಾ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಏನ್ ಹೇಳ್ಬೇಕಂತ? ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿದ್ದರಾಮೇಶ್ವರ ನಮ್ಮೂರ 13ನೇ ಜಾತ್ರಾ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಇಡೀ ನಮ್ಮ ಬೀದರ್ ಜಿಲ್ಲೆ ಎಲ್ಲಾ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೋಡಿಮಠದ ಪರಮ ಪೂಜ್ಯ ಶಿವಾನಂದ ರಾಜಯೋಗೇಂದ್ರ ಮಹಾಸ್ವಾಮೀಜಿಯವರು ಕೂಡ ಇಲ್ಲಿ ದಯಮಾಡಿಸಿದ್ದಾರೆ. ಅವರು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ನಡೀತಾ ಇದೆ. ಹವಾ ಮಲ್ಲಿನಾಥ್ ಮಹಾರಾಜರು ಇದ್ದಾರೆ, ಶಿವಾನಂದ ಸ್ವಾಮೀಜಿ ಅವರು ಕೂಡ ಇದ್ದಾರೆ. ಸಾವಿರಾರು ಜನ ಮುತ್ತೈದೆಯರು ಮತ್ತೆ ತಾಯಂದಿರು ಎಲ್ಲಾ ಭಕ್ತಾದಿಗಳು ಕೂಡಿದ್ದಾರೆ. ಬಹುಶಃ ಈ ವಾತಾವರಣ ಬಹಳ ಸುಂದರವಾಗಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲಾ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡಿ ಹೇಳುತ್ತೇನೆ, ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಸದ್ಗುರುನಾಥನ ಆಶೀರ್ವಾದ. ಜಾತ್ರೆಗಳು ಒಂದ್ ದಿವಸ ಇರ್ತದೆ. ಕಳೆದ 10 ದಿನಗಳಿಂದ ಈ ಒಂದು ಹಲ್ಬರ್ಗಾ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇದೆ ಅಂದ್ರೆ ಏನೇನು ಕಾರ್ಯಕ್ರಮಗಳು ನಡೆದಪ್ಪರು ಇವತ್ತು ವಿಶೇಷವಾಗಿ ಏನೇನು ಕಾರ್ಯಕ್ರಮಗಳಿವೆ ಇವತ್ತು? ಜನವರಿ 1ರಿಂದ 11ವರೆಗೂ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿನಿತ್ಯಲೂ ಕೂಡ ಬೆಳಗ್ಗೆ ಕರ್ತೃಗತಿಗೆ ರಾಚೋಟೇಶ್ವರ ಕರ್ತೃಗತಿಗೆ ರುದ್ರಾಭಿಷೇಕ ನಡೀತಾ ಇದೆ. ಸಾಯಂಕಾಲ 7 ಗಂಟೆಗೆ ಗಂಗಾ ಪೂಜೆ ನಡೀತಾ ಇದೆ. ನಮ್ಮಲ್ಲಿ ವಿಶೇಷವಾಗಿ ಕಾಶಿ ಬಿಟ್ರೆ 2ನೇ ಗಂಗಾ ಪೂಜೆ ಅಂದ್ರೆ ಹಲ್ಬರ್ಗಾದಲ್ಲಿ ನಡೆಯುವಂಥದ್ದು. ಸಾವಿರಾರು ತಾಯಂದಿರು ಬಂದು ಆರತಿ ಮಾಡುವಂತ ಕಾರ್ಯವನ್ನ 10 ದಿವಸಗಳ ಕಾಲ ನಡೀತಾ ಇದೆ. ಇವತ್ತು 11ನೇ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಟೋಟಲಿ ಭಕ್ತಾದಿಗಳಿಗೆ ಏನ್ ಹೇಳ್ಬೇಕಂದ್ರೆ ಸಾಕಷ್ಟು ತಾಯಂದಿರು ಕಳಸನ್ನ ಹೊತ್ಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಜಿಲ್ಲಾದ್ಯಂತ ಭಕ್ತಾದಿಗಳು ಆಗಮಿಸಿದ್ದಾರೆ. ಭಕ್ತಾದಿಗಳು ಏನ್ ಹೇಳ್ತಾರೆ? ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಒಂದು ವಿನಂತಿ ನಾನು ಮಾಡುತ್ತೇನೆ. ಧರ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠ, ಮನುಷ್ಯತ್ವ ಎಲ್ಲಕ್ಕಿಂತಲೂ ಕೂಡ ಶ್ರೇಷ್ಠ. ನಾವೆಲ್ಲರೂ ಕೂಡ ಆಚಾರವಂತರು ವಿಚಾರವಂತರು ಆಗಬೇಕು. ನಾವೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾವೆಲ್ಲ ಭಾರತ ದೇಶ ಅನ್ನುವಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ನಾವೆಲ್ಲ ಹಿಂದೂ ಧರ್ಮದ ಪರಂಪರೆಯನ್ನ ಹೊಂದಿರತಕ್ಕಂಥವ್ರು. ಹೀಗಾಗಿ ನಾವೆಲ್ಲ ಹಿಂದುತ್ವವನ್ನ ಮತ್ತೆ ನಮ್ಮ ಧರ್ಮ ನಮ್ಮ ಸಮಾಜ ನಾವೆಲ್ಲರೂ ಒಗ್ಗೂಡಿಸಿಕೊಂಡು ಹೋದಾಗ ಮಾತ್ರ ಇಂಥ ಕಾರ್ಯಕ್ರಮ ನಡಲಿಕ್ಕೆ ಸಾಧ್ಯ ಇದೆ. ಸ್ವಾಮೀಜಿಗಳ ಮಾತಂತ ಹೇಳ್ಬೋದು. ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ. ಕಳೆದ ಒಂದು 10 ದಿನಗಳಿಂದ ಇದು ನಮ್ಮೆಲ್ಲರ ಒಂದು ಅವಭಾಗ್ಯ ಅಂತ ಹೇಳ್ಬೋದು. ನಮ್ಮೂರ ಜನರು ಬಹಳ ಏನಪ್ಪಾ ಅಂದ್ರೆ ಒಂದು ಪುಣ್ಯ ಮಾಡಿದೆ ಅಂತ ಹೇಳ್ಬೋದು. ಪೂಜ್ಯರ ನೇತೃತ್ವದಲ್ಲಿ ಪ್ರತಿ ವರ್ಷ 11 ದಿವಸ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ಅನುಭವದಿಂದ ನಾವೆಲ್ಲ ಪವಿತ್ರಗೊಂಡಿದ್ದೇವೆ ಅಂತ ನಾನು ಹೇಳಕ್ಕೆ ಬಯಸುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮೂರ ಹಲ್ಬರ್ಗಾ ಜಾತ್ರೆ ಪೂಜ್ಯ ಹವಗಿಲಿಂಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಭವ್ಯ ಪರಂಪರೆಯಿಂದ ಕಳೆದ 13 ವರ್ಷಗಳಿಂದ ಈ ಒಂದು ಜಾತ್ರೆ ನಡೀತಾ ಇದೆ. ಪೂಜ್ಯ ಶ್ರೀಗಳು ಈ ಗ್ರಾಮಕ್ಕೆ ಅಲ್ಲದೆ ಬೀದರ್ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿ ಜನಗಳಿಗೆ ಸಂಸ್ಕಾರವನ್ನು ಕೊಟ್ಟು ಪೂಜ್ಯ ಶ್ರೀಗಳು ಮಕ್ಕಳಿಗೆ ಸಂಸ್ಕಾರವನ್ನು ಒಳ್ಳೆ ರೀತಿಯಿಂದ ನೀಡ್ತಾ ಇದ್ದಾರೆ. ಸತತವಾಗಿ 13 ವರ್ಷಗಳ ಕಾಲ ಹಲ್ಬರ್ಗಾ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ಹಲ್ಬರ್ಗಾ ಗ್ರಾಮದಲ್ಲಿ ಪೂಜ್ಯರು ಖಾಲಿ ಇಟ್ಟಿದ್ದ ಹಲ್ಬರ್ಗಾ ಗ್ರಾಮಕ್ಕೆ ಆಗಮಿಸಿದಾಗಿನಿಂದ ಹಲ್ಬರ್ಗಾ ಗ್ರಾಮದಲ್ಲಿ ಒಳ್ಳೆ ರೀತಿಯಿಂದ ಎಲ್ಲಾ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಡೀತಾ ಇದೆ. ಭಕ್ತಾದಿಗಳ ಮಾತಂತ ಹೇಳ್ಬೋದು. ಟೋಟಲ್ ನಿಜಕ್ಕೂ ಸಾಕಷ್ಟು ಒಂದು ಸಂಭ್ರಮ ಖುಷಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹಬ್ಬದ ವಾತಾವರಣವೇ ನಿರ್ಮಾಣ ಆಗ್ಯದ. ಸಾಕಷ್ಟು ತಾಯಂದಿರು ಯಾವ ರೀತಿ ಖುಷಿ ಆಗ್ತಿದೆ ಅವರೇ? ಎಲ್ಲರೂ ಖುಷಿ ಬಾಳ ಚಂದ ಖುಷಿ ಆಗ್ತದ. ನೋಡ್ಬೋದು ಈಗಾಗಲೇ ಸಾಕಷ್ಟು ತಾಯಂದಿರನ್ನ ಖುಷಿ ಪಡಿಸ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಬಂದಿರಿ ಯಾವ ರೀತಿ ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ.
ಸೊ ಸಾಕಷ್ಟು ಏನದಂದ್ರ ಹಲ್ಬರ್ಗ ಗ್ರಾಮದಲ್ಲಿ ನಿಜಕ್ಕೂ ಹಬ್ಬದ ವಾತಾವರಣವೇ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ತಾಯಂದಿರು ಕುಂಭ ಕಳಸನ್ನ ಹೊತ್ಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ವಿಶೇಷವಾಗಿ ಕೋಡಿ ಮಠದ ಶ್ರೀಗಳು ಸೇರಿದಂತೆ ಹವಮಲ್ನಾಥ್ ಮಹಾರಾಜರು ಸೇರಿದಂತೆ ಹಲವು ಮಠಾಧೀಶರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದು ಭಕ್ತಾದಿಗಳಿಗೆ ಗ್ರಾಮಸ್ಥರಿಗೆ ಸಾಕಷ್ಟು ಒಂದು ಖುಷಿ ತಂದ್ಕೊಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದಲ್ಲಿ ಸಂಭ್ರಮ ಮನಿ ಮಾಡ್ಯದ ಅಂತ ಹೇಳ್ಬೋದು. ಏನ್ ಸಿದ್ದರಾಮೇಶ್ವರ 13ನೇ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದು ಸಂಭ್ರಮ ಹಬ್ಬದ ವಾತಾವರಣ ಏನನ್ನ ಮನಿ ಮಾಡ್ಯದ ನೋಡ್ಬೋದು ನೀವು. ಮೆರವಣಿಗೆಯಲ್ಲಿ ತಾಯಂದಿರು ಕುಂಭ ಕಳಸನ್ನ ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಏನು ಹಲ್ಬರ್ಗ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ನಡೀತಾ ಇದ್ದಂತ ಈ ಒಂದು ಜಾತ್ರಾ ಮಹೋತ್ಸವ ನೋಡ್ಬೋದು ನೀವು. ಮುದ್ದಾದ ಮಕ್ಕಳು ತಲೆ ಮೇಲಿನ ಕಳಸನ್ನ ಹೊತ್ಕೊಂಡು ಅದ್ದೂರಿ ಏನದಂದ್ರ ಜಾತ್ರಾ ಮಹೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಪೂಜ್ಯ ಶ್ರೀ ಹವಗಿಲಿಂಗೇಶ್ವರ ಶಿವಾಚಾರ್ಯರಿದ್ದಾರ. ಹಿಂದ್ಗಡೆ ನೋಡ್ಬೋದು ನೀವು ಈಗಾಗಲೇ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಇದ್ದಾರ. ಕೋಡಿ ಮಠದ ಸ್ವಾಮೀಜಿಗಳಿದ್ದಾರೆ. ಅದೇ ರೀತಿ ಹುಲ್ಸೂರು ಶಿವಾನಂದ ಮಹಾ ಸ್ವಾಮೀಜಿಗಳು ಕೂಡ ಇದ್ದಾರೆ. ಟೋಟಲಿ ಹಲ್ಬರ್ಗ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಜನಸಾಗರ, ತಾಯಂದಿರು, ಮಹಿಳೆಯರು ಆಸೆ ಕೂಡ ನೋಡ್ಬೋದು ನೀವು. ಸಾಕಷ್ಟು ಏನಂದ್ರ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಪೂಜ್ಯ ಶ್ರೀ ಏನಂದ್ರ ಹವಗಿಲಿಂಗೇಶ್ವರ ಸ್ವಾಮೀಜಿಗಳಿದ್ದಾರ. ಸರ್ ಅಪ್ಪೋರೆ, ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ಹಬ್ಬದ ವಾತಾವರಣವೇ ಏನಂದ್ರ ಹಲ್ಬರ್ಗ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಏನ್ ಹೇಳ್ಬೇಕಂತ? ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿದ್ದರಾಮೇಶ್ವರ ನಮ್ಮೂರ 13ನೇ ಜಾತ್ರಾ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಇಡೀ ನಮ್ಮ ಬೀದರ್ ಜಿಲ್ಲೆ ಎಲ್ಲಾ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೋಡಿ ಮಠದ ಪರಮ ಪೂಜ್ಯ ಶಿವಾನಂದ ರಾಜಯೋಗೇಂದ್ರ ಮಹಾಸ್ವಾಮೀಜಿಯವರು ಕೂಡ ಇಲ್ಲಿ ದಯಮಾಡಿಸಿದ್ದಾರೆ. ಅವರು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ನಡೀತಾ ಇದೆ. ಹವಾ ಮಲ್ಲಿನಾಥ್ ಮಹಾರಾಜರು ಇದ್ದಾರೆ, ಶಿವಾನಂದ ಸ್ವಾಮೀಜಿಯವರು ಕೂಡ ಇದ್ದಾರೆ. ಸಾವಿರಾರು ಜನ ಮುತ್ತೈದೆಯರು ಮತ್ತೆ ತಾಯಂದಿರು ಎಲ್ಲಾ ಭಕ್ತಾದಿಗಳು ಕೂಡಿದ್ದಾರೆ. ಬಹುಶಃ ಈ ವಾತಾವರಣ ಬಹಳ ಸುಂದರವಾಗಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲಾ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡಿ ಹೇಳ್ತೇನೆ, ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಸದ್ಗುರುನಾಥನ ಆಶೀರ್ವಾದ. ಜಾತ್ರೆಗಳು ಒಂದ್ ದಿವಸ ಇರ್ತದೆ. ಕಳೆದ 10 ದಿನಗಳಿಂದ ಈ ಒಂದು ಹಲ್ಬರ್ಗ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇದೆ ಅಂದ್ರೆ ಏನೇನು ಕಾರ್ಯಕ್ರಮಗಳು ನಡೆದಪ್ಪರು ಇವತ್ತು ವಿಶೇಷವಾಗಿ ಏನೇನು ಕಾರ್ಯಕ್ರಮಗಳಿವೆ ಇವತ್ತು? ಜನವರಿ 1ರಿಂದ 11ವರೆಗೂ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿನಿತ್ಯಲೂ ಕೂಡ ಬೆಳಗ್ಗೆ ಕರ್ತೃಗದಿಗೆ ರಾಚೋಟೇಶ್ವರ ಕರ್ತೃಗದಿಗೆ ರುದ್ರಾಭಿಷೇಕ ನಡೀತಾ ಇದೆ. ಸಾಯಂಕಾಲ 7 ಗಂಟೆಗೆ ಗಂಗಾ ಪೂಜೆ ನಡೀತಾ ಇದೆ. ನಮ್ಮಲ್ಲಿ ವಿಶೇಷವಾಗಿ ಕಾಶಿ ಬಿಟ್ರೆ 2ನೇ ಗಂಗಾ ಪೂಜೆ ಅಂದ್ರೆ ಹಲ್ಬರ್ಗದಲ್ಲಿ ನಡೆಯುವಂಥದ್ದು. ಸಾವಿರಾರು ತಾಯಂದಿರು ಬಂದು ಆರತಿ ಮಾಡುವಂತ ಕಾರ್ಯವನ್ನ 10 ದಿವಸಗಳ ಕಾಲ ನಡೀತಾ ಇದೆ. ಇವತ್ತು 11ನೇ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಟೋಟಲಿ ಭಕ್ತಾದಿಗಳಿಗೆ ಏನ್ ಹೇಳ್ಬೇಕಂದ್ರೆ ಸಾಕಷ್ಟು ತಾಯಂದಿರು ಕಳಸನ್ನ ಹೊತ್ಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಜಿಲ್ಲಾದ್ಯಂತ ಭಕ್ತಾದಿಗಳು ಆಗಮಿಸಿದ್ದಾರೆ. ಭಕ್ತಾದಿಗಳು ಏನ್ ಹೇಳ್ತಾರೆ? ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಒಂದು ವಿನಂತಿ ನಾನು ಮಾಡುತ್ತೇನೆ. ಧರ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠ, ಮನುಷ್ಯತ್ವ ಎಲ್ಲಕ್ಕಿಂತಲೂ ಕೂಡ ಶ್ರೇಷ್ಠ. ನಾವೆಲ್ಲರೂ ಕೂಡ ಆಚಾರವಂತರು, ವಿಚಾರವಂತರು ಆಗಬೇಕು. ನಾವೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾವೆಲ್ಲ ಭಾರತ ದೇಶ ಅನ್ನುವಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ನಾವೆಲ್ಲ ಹಿಂದೂ ಧರ್ಮದ ಪರಂಪರೆಯನ್ನ ಹೊಂದಿರತಕ್ಕಂಥವ್ರು. ಹೀಗಾಗಿ ನಾವೆಲ್ಲ ಹಿಂದುತ್ವವನ್ನ ಮತ್ತೆ ನಮ್ಮ ಧರ್ಮ, ನಮ್ಮ ಸಮಾಜ ನಾವೆಲ್ಲರೂ ಒಗ್ಗೂಡಿಸಿಕೊಂಡು ಹೋದಾಗ ಮಾತ್ರ ಇಂಥ ಕಾರ್ಯಕ್ರಮ ನಡಲಿಕ್ಕೆ ಸಾಧ್ಯ ಇದೆ. ಸ್ವಾಮೀಜಿಗಳ ಮಾತಂತ ಹೇಳ್ಬೋದು. ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ. ಕಳೆದ ಒಂದು 10 ದಿನಗಳಿಂದ ಇದು ನಮ್ಮೆಲ್ಲರ ಒಂದು ಅವಭಾಗ್ಯ ಅಂತ ಹೇಳ್ಬೋದು. ನಮ್ಮೂರಿ ಜನರು ಬಹಳ ಏನಪ್ಪ ಅಂದ್ರೆ ಒಂದು ಪುಣ್ಯ ಮಾಡಿದೆ ಅಂತ ಹೇಳ್ಬೋದು. ಪೂಜ್ಯರ ನೇತೃತ್ವದಲ್ಲಿ ಪ್ರತಿ ವರ್ಷ 11 ದಿವಸ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪೂಜ್ಯರ ಅನುಭವದಿಂದ ನಾವೆಲ್ಲ ಪವಿತ್ರಗೊಂಡಿದ್ದೇವೆ ಅಂತ ನಾನು ಹೇಳಕ್ಕೆ ಬಯಸುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮೂರ ಹಲ್ಬರ್ಗ ಜಾತ್ರೆ ಪೂಜ್ಯ ಹವಗಿಲಿಂಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಭವ್ಯ ಪರಂಪರೆಯಿಂದ ಕಳೆದ 13 ವರ್ಷಗಳಿಂದ ಈ ಒಂದು ಜಾತ್ರೆ ನಡೀತಾ ಇದೆ. ಪೂಜ್ಯ ಶ್ರೀಗಳು ಈ ಗ್ರಾಮಕ್ಕೆ ಅಲ್ಲದೆ ಬೀದರ್ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿ ಜನಗಳಿಗೆ ಸಂಸ್ಕಾರವನ್ನು ಕೊಟ್ಟು ಪೂಜ್ಯ ಶ್ರೀಗಳು ಮಕ್ಕಳಿಗೆ ಸಂಸ್ಕಾರವನ್ನು ಒಳ್ಳೆ ರೀತಿಯಿಂದ ನೀಡ್ತಾ ಇದ್ದಾರೆ. ಸತತವಾಗಿ 13 ವರ್ಷಗಳ ಕಾಲ ಹಲ್ಬರ್ಗ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ಹಲ್ಬರ್ಗ ಗ್ರಾಮದಲ್ಲಿ ಪೂಜ್ಯರು ಕಾಲಿ ಇಟ್ಟಿದ್ದ ಹಲ್ಬರ್ಗ ಗ್ರಾಮಕ್ಕೆ ಆಗಮಿಸಿದಾಗಿನಿಂದ ಹಲ್ಬರ್ಗ ಗ್ರಾಮದಲ್ಲಿ ಒಳ್ಳೆ ರೀತಿಯಿಂದ ಎಲ್ಲಾ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಡೀತಾ ಇದೆ. ಭಕ್ತಾದಿಗಳ ಮಾತಂತ ಹೇಳ್ಬೋದು. ಟೋಟಲ್ ನಿಜಕ್ಕೂ ಸಾಕಷ್ಟು ಒಂದು ಸಂಭ್ರಮ, ಖುಷಿ ಮನಿ ಮಾಡ್ಯದ ಅಂತ ಹೇಳ್ಬೋದು. ಹಬ್ಬದ ವಾತಾವರಣವೇ ನಿರ್ಮಾಣ ಆಗ್ಯದ. ಸಾಕಷ್ಟು ತಾಯಂದಿರು ಯಾವ ರೀತಿ ಖುಷಿ ಆಗ್ತಿದೆ ಅವರಿಗೆ? ಎಲ್ಲರೂ ಖುಷಿ ಅದ. ಹೌದು, ಹಾ, ಬಾಳ ಚಂದ ಖುಷಿ ಆಗ್ತದ.
ಹೇಳ್ಬೋದು ನೀವು ಈಗಾಗಲೇ ಸಾಕಷ್ಟು ತಾಯಂದ್ರನ್ನ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಬಂದಿರಿ, ಯಾವ ರೀತಿ ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ಸೊ ಸಾಕಷ್ಟು ಏನದಂದ್ರೆ ಹಲ್ಬರ್ಗ ಗ್ರಾಮದಲ್ಲಿ ನಿಜಕ್ಕೂ ಹಬ್ಬದ ವಾತಾವರಣವೇ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ತಾಯಂದಿರು ಕುಂಭ ಕಳಸನ್ನ ಹೊತ್ಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ವಿಶೇಷವಾಗಿ ಕೋಡಿ ಮಠದ ಶ್ರೀಗಳು ಸೇರಿದಂತೆ ಹವಮಲ್ನಾಥ್ ಮಹಾರಾಜರು ಸೇರಿದಂತೆ ಹಲವು ಮಠಾಧೀಶರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದು ಭಕ್ತಾದಿಗಳಿಗೆ ಗ್ರಾಮಸ್ಥರಿಗೆ ಸಾಕಷ್ಟು ಒಂದು ಖುಷಿ ತಂದ್ಕೊಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.